ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಎಸ್ಪಿ ತಲೆದಂಡ ಆಗಿತ್ತು. ಅವತ್ತೇ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಗಲಾಟೆ ಆಯ್ತು, ಮಾನದಿನವೇ ಅವರ ಸಸ್ಪೆಂಡ್ ಆಯ್ತು. ಈಗ ಐಜಿಪಿ ಸರದಿ. ಬಳ್ಳಾರಿ ವಲಯದ ಐಜಿಪಿ ವರ್ಟಿಕಾ ಕಟಿಯಾರ್ ಅವರ ಎತ್ತಂಗಡಿ ಆಗಿದೆ. ಸರ್ಕಾರದಿಂದ ಹೊರಟಿರುವಂತಹ ಆದೇಶ, ಆ ಒಂದು ಜಾಗಕ್ಕೆ ಡಾಕ್ಟರ್ ಹರ್ಷ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಸ್ಪಿ ಆಯ್ತು. ಈಗ ಐಜಿಪಿ ವರ್ಟಿಕಾ ಕಟಿಯಾರ್ ಅವರ ಎತ್ತಂಗಡಿ. ನೂತನ ಎಸ್ಪಿ ಆಗಿ ಸುಮನ್ ಡಿ ಪನ್ನೇಕರ್ ಅವರ ನೇಮಕ ಆಗಿದೆ. ಮತ್ತೊಂದು ಕಡೆ ಐಜಿಪಿ ಆಗಿ ಡಾಕ್ಟರ್ ಹರ್ಷ ಅವರನ್ನು ನೇಮಕ ಮಾಡಲಾಗಿದೆ. ಎಸ್ಪಿ ಆಯ್ತು. ಈಗ ಐಜಿಪಿ ವರ್ಟಿಕಾ ಎತ್ತಂಗಡಿ ಆಗಿದೆ. ನೂತನ ಎಸ್ಪಿ ಆಗಿ ಸುಮನ್ ಡಿ ಪನ್ನೇಕರ್ ಅವರ ನೇಮಕ ಆಗಿರೋದು. ಗಲಾಟೆಯಲ್ಲಿ ಎಸ್ಪಿಯ ಎತ್ತಂಗಡಿ ಮಾಡಾಗಿ ಹೊಸ ಎಸ್ಪಿಯನ್ನು ಕೂಡ ನೇಮಕ ಮಾಡಲಾಗಿತ್ತು. ಈಗ ಐಜಿಪಿ ಸರ್ ಮಿಸ್ ಫೈರಿಂಗ್ ನಿಂದಲೇ ರಾಜಶೇಖರ್ ರೆಡ್ಡಿ ಸಾವಾಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ, ಗಲಭೆಯಲ್ಲಿ ಆತನ ದೇಹಕ್ಕೆ ಬುಲೆಟ್ ಹೊಕ್ಕಿತ್ತು. ಈಗ ಆ ಘಟನೆಯಲ್ಲಿ ಸಾವಿನ ಕೊನೆ ಕ್ಷಣದ ವಿಡಿಯೋ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಬಲಿ ಪಡೆದ ಕೊನೆ ಕ್ಷಣದ ವಿಡಿಯೋ ಅದು. ಹಾಗಾದ್ರೆ ಮಿಸ್ ಫೈರಿಂಗ್ ನಿಂದಲೇ ರಾಜಶೇಖರ್ ರೆಡ್ಡಿಯ ಸಾವಾಯ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕಟ್ಟ ಕಡೆಯ ಕ್ಷಣದ ವಿಡಿಯೋ ರಿಪಬ್ಲಿಕ್ ಕನ್ನಡದಲ್ಲಿ. ನೋಡಿ, ಡಾಕ್ಟರ್ ಹರ್ಷ ಐಜಿಪಿ ಆಗಿ ನೇಮಕಗೊಂಡಿದ್ದಾರೆ. ಪನ್ನೇಕರ್ ಅವರು ಎಸ್ಪಿ ಆಗಿ ಅವರು ನೇಮಕಗೊಂಡಿದ್ದಾರೆ. ವರ್ಟಿಕಾ ಕಟಿಯಾರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ತಲೆದಂಡ ಆಗಿರೋದು. ಇನ್ನು ಕಟ್ಟಕಡೆಯ ವಿಡಿಯೋ ರಾಜಶೇಖರ್ನ ನೋಡಿ, ಆತನಿಗೆ ಬುಲೆಟ್ ಬೀಳೋದಕ್ಕಿಂತ ಮುಂಚೆ ಲಾಠಿ ಏಟು ಕೂಡ ಬೀಳುತ್ತೆ. ಲಾಠಿ ಏಟಲ್ಲೂ ಕೂಡ ಆಗುತ್ತೆ. ಲಾಠಿ ಪ್ರಹಾರವನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇದ್ದಂತಹ ಗುಂಪನ್ನ ಚದುರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಕೆಲಸವನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಲಾಠಿ ಏಟು ಬೀಳುತ್ತೆ ರಾಜಶೇಖರ್ಗೆ. ಅಲ್ಲಿಂದ ಡಿವೈಡರ್ ಅನ್ನ ಹಾರಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆತನ ದೇಹಕ್ಕೆ ಬುಲೆಟ್ ತಾಗುತ್ತೆ. ಅದಕ್ಕಿಂತ ಮುಂಚೆ ಆತ ಕಲ್ಲನ್ನಿಂದ ಜನಾರ್ದನ್ ರೆಡ್ಡಿಗೆ ಹೊಡಿತಾನೆ. ಜನಾರ್ದನ್ ರೆಡ್ಡಿ ಅವರ ಮನೆಗೆ ಕಲ್ಲನ್ನ ತೂರುವಂತ ಕೆಲಸವನ್ನ ಅಲ್ಲಿ ರಾಜಶೇಖರ್, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮಾಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೋ ತಕ್ಷಣ ಲಾಠಿ ಪ್ರಹಾರಕ್ಕೆ ಮುಂದಾಗ್ತಾರೆ. ಆ ಲಾಠಿ ಪ್ರಹಾರ ಆಗ್ತಾ ಇದೆ ಅಂತಾನೆ. ನೋಡಿ, ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಎಸ್ಪಿ ತಲೆದಂಡ ಆಗಿತ್ತು. ಅವತ್ತೇ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಗಲಾಟೆ ಆಯ್ತು, ಮಾನದಿನವೇ ಅವರ ಸಸ್ಪೆಂಡ್ ಆಯ್ತು. ಈಗ ಐಜಿಪಿ ಸರದಿ. ಬಳ್ಳಾರಿ ವಲಯದ ಐಜಿಪಿ ವರ್ಟಿಕಾ ಕಟಿಯಾರ್ ಅವರ ಎತ್ತಂಗಡಿ ಆಗಿದೆ. ಸರ್ಕಾರದಿಂದ ಹೊರಟಿರುವಂತಹ ಆದೇಶ, ಆ ಒಂದು ಜಾಗಕ್ಕೆ ಡಾಕ್ಟರ್ ಹರ್ಷ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಸ್ಪಿ ಆಯ್ತು. ಈಗ ಐಜಿಪಿ ವರ್ಟಿಕಾ ಕಟಿಯಾರ್ ಅವರ ಎತ್ತಂಗಡಿ. ನೂತನ ಎಸ್ಪಿ ಆಗಿ ಸುಮನ್ ಡಿ ಪನ್ನೇಕರ್ ಅವರ ನೇಮಕ ಆಗಿದೆ. ಮತ್ತೊಂದು ಕಡೆ ಐಜಿಪಿ ಆಗಿ ಡಾಕ್ಟರ್ ಹರ್ಷ ಅವರನ್ನ ನೇಮಕ ಮಾಡಲಾಗಿದೆ. ಎಸ್ಪಿ ಆಯ್ತು. ಈಗ ಐಜಿಪಿ ವರ್ಟಿಕಾ ಎತ್ತಂಗಡಿ ಆಗಿದೆ. ನೂತನ ಎಸ್ಪಿ ಆಗಿ ಸುಮನ್ ಡಿ ಪನ್ನೇಕರ್ ಅವರ ನೇಮಕ ಆಗಿರೋದು. ಗಲಾಟೆಯಲ್ಲಿ ಎಸ್ಪಿಯ ಎತ್ತಂಗಡಿ ಮಾಡಾಗಿ ಹೊಸ ಎಸ್ಪಿಯನ್ನು ಕೂಡ ನೇಮಕ ಮಾಡಲಾಗಿತ್ತು. ಈಗ ಐಜಿಪಿ ಸರ್ ಮಿಸ್ ಫೈರಿಂಗ್ ನಿಂದಲೇ ರಾಜಶೇಖರ್ ರೆಡ್ಡಿ ಸಾವಾಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ, ಗಲಭೆಯಲ್ಲಿ ಆತನ ದೇಹಕ್ಕೆ ಬುಲೆಟ್ ಹೊಕ್ಕಿತ್ತು. ಈಗ ಆ ಘಟನೆಯಲ್ಲಿ ಸಾವಿನ ಕೊನೆ ಕ್ಷಣದ ವಿಡಿಯೋ ರಿಪಬ್ಲಿಕ್ ಕನ್ನಡದ ಬಳಿ ಇದೆ.
ಬಲಿ ಪಡೆದ ಕೊನೆ ಕ್ಷಣದ ವಿಡಿಯೋ ಅದು. ಹಾಗಾದ್ರೆ ಮಿಸ್ ಫೈರಿಂಗ್ ನಿಂದಲೇ ರಾಜಶೇಖರ್ ರೆಡ್ಡಿಯ ಸಾವಾಯ್ತ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕಟ್ಟ ಕಡೆಯ ಕ್ಷಣದ ವಿಡಿಯೋ ರಿಪಬ್ಲಿಕ್ ಕನ್ನಡದಲ್ಲಿ. ನೋಡಿ, ಡಾಕ್ಟರ್ ಹರ್ಷ ಐಜಿಪಿ ಆಗಿ ನೇಮಕಗೊಂಡಿದ್ದಾರೆ. ಪನ್ನೇಕರ್ ಅವರು ಎಸ್ಪಿ ಆಗಿ ಅವರು ನೇಮಕಗೊಂಡಿದ್ದಾರೆ. ವರ್ಟಿಕಾ ಕಟಿಯಾರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ತಲೆದಂಡ ಆಗಿರೋದು. ಇನ್ನು ಕಟ್ಟ ಕಡೆಯ ವಿಡಿಯೋ ರಾಜಶೇಖರ್ನ ನೋಡಿ, ಆತನಿಗೆ ಬುಲೆಟ್ ಬೀಳೋದಕ್ಕಿಂತ ಮುಂಚೆ ಲಾಠಿ ಏಟು ಕೂಡ ಬೀಳುತ್ತೆ. ಲಾಠಿ ಏಟಲ್ಲೂ ಕೂಡ ಆಗುತ್ತೆ. ಲಾಠಿ ಪ್ರಹಾರವನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇದ್ದಂತ ಗುಂಪನ್ನ ಚದರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಕೆಲಸವನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಲಾಠಿ ಏಟು ಬೀಳುತ್ತೆ ರಾಜಶೇಖರ್ಗೆ. ಅಲ್ಲಿಂದ ಡಿವೈಡರ್ ಅನ್ನ ಹಾರಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆತನ ದೇಹಕ್ಕೆ ಬುಲೆಟ್ ತಾಗುತ್ತೆ. ಅದಕ್ಕಿಂತ ಮುಂಚೆ ಆತ ಕಲ್ಲನ್ನಿಂದ ಜನಾರ್ದನ್ ರೆಡ್ಡಿಗೆ ಹೊಡಿತಾನೆ. ಜನಾರ್ದನ್ ರೆಡ್ಡಿ ಅವರ ಮನೆಗೆ ಕಲ್ಲನ್ನ ತೂರುವಂತ ಕೆಲಸವನ್ನ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮಾಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೋ ತಕ್ಷಣ ಲಾಠಿ ಪ್ರಹಾರಕ್ಕೆ ಮುಂದಾಗ್ತಾರೆ. ಆ ಲಾಠಿ ಪ್ರಹಾರ ಆಗ್ತಾ ಇದೆ ಅಂತಾನೆ. ನೋಡಿ, ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಎಸ್ಪಿ ತಲೆದಂಡ ಆಗಿತ್ತು. ಅವತ್ತೇ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಗಲಭೆ ಆಯ್ತು, ಗಲಾಟೆ ಆಯ್ತು, ಮಾನ ದಿನವೇ ಅವರ ಸಸ್ಪೆಂಡ್ ಆಯ್ತು. ಈಗ ಐಜಿಪಿ ಸರದಿ. ಬಳ್ಳಾರಿ ವಲಯದ ಐಜಿಪಿ ವರ್ಟಿಕಾ ಕಟಿಯಾರ್ ಅವರ ಎತ್ತಂಗಡಿ ಆಗಿದೆ. ಸರ್ಕಾರದಿಂದ ಹೊರಟಿರುವಂತಹ ಆದೇಶ, ಆ ಒಂದು ಜಾಗಕ್ಕೆ ಡಾಕ್ಟರ್ ಹರ್ಷ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಸ್ಪಿ ಆಯ್ತು ಈಗ ಐಜಿಪಿ ವರ್ಟಿಕಾ ಕಟಿಯಾರ್ ಅವರ ಎತ್ತಂಗಡಿ. ನೂತನ ಎಸ್ಪಿ ಆಗಿ ಸುಮಂಡಿ ಪನ್ನೇಕರ್ ಅವರ ನೇಮಕ ಆಗಿದೆ. ಮತ್ತೊಂದು ಕಡೆ ಐಜಿಪಿ ಆಗಿ ಡಾಕ್ಟರ್ ಹರ್ಷ ಅವರನ್ನ ನೇಮಕ ಮಾಡಲಾಗಿದೆ. ಎಸ್ಪಿ ಆಯ್ತು ಈಗ ಐಜಿಪಿ ವರ್ಟಿಕಾ ಎತ್ತಂಗಡಿ ಆಗಿದೆ. ನೂತನ ಎಸ್ಪಿ ಆಗಿ ಸುಮಂಡಿ ಪನ್ನೇಕರ್ ಅವರ ನೇಮಕ ಆಗಿರೋದು. ಗಲಾಟೆಯಲ್ಲಿ ಎಸ್ಪಿಯ ಎತ್ತಂಗಡಿ ಮಾಡಲಾಗಿ ಹೊಸ ಎಸ್ಪಿಯನ್ನು ನಮ್ಮ ಕಡೆ ನೇಮಕ ಮಾಡಲಾಗಿತ್ತು. ಈಗ ಐಜಿಪಿ ಸರ್, ಮಿಸ್ ಫೈರಿಂಗ್ ನಿಂದಲೇ ರಾಜಶೇಖರ್ ರೆಡ್ಡಿ ಸಾವಾಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ. ಗಲಭೆಯಲ್ಲಿ ಆತನ ದೇಹಕ್ಕೆ ಬುಲೆಟ್ ಹೊಕ್ಕಿತ್ತು. ಈಗ ಆ ಘಟನೆಯಲ್ಲಿ ಸಾವಿನ ಕೊನೆ ಕ್ಷಣದ ವಿಡಿಯೋ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಬಲಿ ಪಡೆದ ಕೊನೆ ಕ್ಷಣದ ವಿಡಿಯೋ ಅದು. ಹಾಗಾದ್ರೆ ಮಿಸ್ ಫೈರಿಂಗ್ ನಿಂದಲೇ ರಾಜಶೇಖರ್ ರೆಡ್ಡಿಯ ಸಾವಾಯ್ತ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕಟ್ಟ ಕಡೆಯ ಕ್ಷಣದ ವಿಡಿಯೋ ರಿಪಬ್ಲಿಕ್ ಕನ್ನಡದಲ್ಲಿ. ನೋಡಿ, ಡಾಕ್ಟರ್ ಹರ್ಷ ಐಜಿಪಿ ಆಗಿ ನೇಮಕಗೊಂಡಿದ್ದಾರೆ. ಪನ್ನೇಕರ್ ಅವರು ಎಸ್ಪಿ ಆಗಿ ಅವರು ನೇಮಕಗೊಂಡಿದ್ದಾರೆ. ವರ್ಟಿಕಾ ಕಟಿಯಾರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ತಲೆದಂಡ ಆಗಿರೋದು. ಇನ್ನು ಕಟ್ಟ ಕಡೆಯ ವಿಡಿಯೋ ರಾಜಶೇಖರ್ನ ನೋಡಿ, ಆತನಿಗೆ ಬುಲೆಟ್ ಬೀಳೋದಕ್ಕಿಂತ ಮುಂಚೆ ಲಾಠಿ ಏಟು ಕೂಡ ಬೀಳುತ್ತೆ. ಲಾಠಿ ಏಟಲ್ಲೂ ಕೂಡ ಆಗುತ್ತೆ. ಲಾಠಿ ಪ್ರಹಾರವನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇದ್ದಂತ ಗುಂಪನ್ನ ಚದರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಕೆಲಸವನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಲಾಠಿ ಏಟು ಬೀಳುತ್ತೆ ರಾಜಶೇಖರ್ಗೆ. ಅಲ್ಲಿಂದ ಡಿವೈಡರ್ ಅನ್ನ ಹಾರಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆತನ ದೇಹಕ್ಕೆ ಬುಲೆಟ್ ತಾಗುತ್ತೆ. ಅದಕ್ಕಿಂತ ಮುಂಚೆ ಆತ ಕಲ್ಲನ್ನಿಂದ ಜನಾರ್ದನ್ ರೆಡ್ಡಿಗೆ ಹೊಡಿತಾನೆ. ಜನಾರ್ದನ್ ರೆಡ್ಡಿ ಅವರ ಮನೆಗೆ ಕಲ್ಲನ್ನ ತೂರುವಂತ ಕೆಲಸವನ್ನ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮಾಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು
ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೋ ತಕ್ಷಣ ಲಾಠಿ ಪ್ರಹಾರಕ್ಕೆ ಮುಂದಾಗ್ತಾರೆ. ಆ ಲಾಠಿ ಪ್ರಹಾರ ಆಗ್ತಾ ಇದ್ದಂತಾನೆ ನೋಡಿ